ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಡ್ತಾ ಇರ್ತೇನೆ ಸ್ನೇಹಿತರೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಯಾವ ರೀತಿ ಒಂದು ಗಲಾಟೆಗಳನ್ನು ಮಾಡಿಕೊಂಡು ಕೊನೆಗೆ ಪೊಲೀಸ್ ಠಾಣೆ ಮೆಟ್ಟಿಲಿರುವಂತಹ ಸಂದರ್ಭಗಳು ಬರುತ್ತೆ. ಸಣ್ಣ ಪುಟ್ಟ ಅಂದರೆ ದೊಡ್ಡ ಮಟ್ಟದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರೋದಿಲ್ಲ. ಕೇವಲ ಸಣ್ಣ ಪುಟ್ಟ ರೋಡ್ಗಳಲ್ಲಾಗುವಂಥದ್ದು, ಮನೆ ಬಳಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳನ್ನು ಮಾಡಿಕೊಂಡ್ರೆ ಅದರಿಂದ ಅವರು ಅನಂತರ ಆ ಒಂದು ಕೋಪದಲ್ಲಿ ಆ ಕ್ಷಣಕ್ಕೆ ಮಾಡಿಕೊಂಡಂಥ ಎಡವಟ್ಟುಗಳು, ಅದರಿಂದ ಆಗ ಪರಿಣಾಮಗಳನ್ನು ಯಾವ ರೀತಿ ಎದುರಿಸಬೇಕಾಗುತ್ತೆ, ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಇತ್ತೀಚಿನ ದಿನದಲ್ಲಿ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗುತ್ತೆ. ಎಲ್ಲರೂ ಕೂಡ ಗೊತ್ತಿರುವಂತಹ ರೀತಿಯಲ್ಲಿ ಈ ನಗರದಲ್ಲಿ ಕೆಲ ನಾಯಿ ವಿಚಾರಕ್ಕೆ, ಕೇವಲ ಒಂದು ನಾಯಿಯ ಮನೆಗಳ ಬಳಿ ವಿಚಾರಕ್ಕೆ ಅದನ್ನು ಮೂತ್ರ ಮಾಡುವಂಥದ್ದಾಗಿರ್ಬೋದು, ಅಥವಾ ಅದು ಮನೆ ಬಳಿ ಬಂತು ಅಂತದ್ದಾಗಿರ್ಬೋದು, ಅಥವಾ ಅದನ್ನು ಆ ಬೀದಿ ನಾಯಿಗಳ ಒಂದು ವಿಚಾರದಲ್ಲಿ ಆ ಅಧಿಕಾರಿಗಳು ಅಂದರೆ ಅಲ್ಲಿನ ಸಿಬ್ಬಂದಿ ಅವನ್ನ ಹಿಡಿದು ಅವಾಗ ಇಂಜೆಕ್ಷನ್ ಕೊಡುವಂಥ ವಿಚಾರಗಳಾಗಿರ್ಬೋದು. ಕೇವಲ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಈಗೆಲ್ಲ ಪೊಲೀಸ್ ಠಾಣೆ ಮೆಟ್ಲೆತ್ತು ಅಲ್ಲಿ ಕೇಸನ್ನು ಎದುರಿಸಬೇಕಾಗುತ್ತೆ, ಸ್ಟೇಷನ್ಗೆ ಓಡಾಡಬೇಕಾಗುತ್ತೆ. ಈ ಒಂದು ಮಾಹಿತಿಯನ್ನು ನಿಮ್ಮ ಹಂಚಿಕೊಳ್ತೇನೆ ಸ್ನೇಹಿತರೆ. ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರೈವೇಟ್ ಅಂದರೆ ಒಂದು ಪ್ರತಿಷ್ಠಿತ ಒಂದು ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟಲ್ಲಿ ಇಡೀ ಒಂದು ಅಂದರೆ ಎಲ್ಲ ವಯೋವೃದ್ಧರೇನಿರುತ್ತಾರೆ ಅವರು ನಾರ್ಮಲ್ ಆಗಿ ಬೆಳಗ್ಗೆ ಮತ್ತು ಸಂಜೆ ಅಪಾರ್ಟ್ಮೆಂಟ್ನ ಒಂದು ನಿಗದಿಪಡಿಸಿದಂತಹ ಸ್ಥಳ ಏನಿರುತ್ತೆ ಅಲ್ಲಿ ವ್ಯಾಯಾಮ ಮಾಡುವಂಥದ್ದು ಅಥವಾ ಅಲ್ಲಿ ವಾಕ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಅಂದರೆ ಕಾಮನ್ ಆಗಿ ಬೆಳಗ್ಗೆ ಸಂಜೆ ಮಾಡುವಂಥದ್ದು ಸಹಜ. ಅವರು ಸುಮಾರು ಒಂದು 15ರಿಂದ 20 ಮಂದಿ ಅಲ್ಲಿ ಡೈಲಿ ಮಾಡ್ತಾ ಇರ್ತಾರೆ. ಆದರೆ ಆ ಒಂದು ಜಾಗಕ್ಕೆ ತರುಣ್ ಅಂತೇಳಿ ಆ ತರುಣ್ಣನವರು ಅವರು ಒಂದು ನಾಯಿಯನ್ನು ಪೆಟ್ಟಿ ಡಾಗ್ನ ಸಾಕೊಂಡಿರ್ತಾರೆ. ಆ ನಾಯಿಯನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವ್ರೇನು ವ್ಯಾಯಾಮ ಮಾಡ್ತಾ ಇರ್ತಾರೆ, ಆ ವ್ಯಾಯಾಮ ಮಾಡುವಂಥ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಮೂತ್ರ ಮಾಡ್ಸೋಕ್ಕೆ ಹೋಗ್ತಾರೆ. ಅಂದರೆ ಅವ್ರ ಪಕ್ಕದಲ್ಲಿ, ಅಂದರೆ ಅದೇ ಸ್ಪಾಟ್ ಅಲ್ಲ, ಅವರು ಏನು ಮಾಡ್ತಾ ಇರ್ತಾರೆ ಅವ್ರ ಎದುರಿಗೆ ಕರ್ಕೊಂಡೋಗಿ ಅಲ್ಲಿ ವಾಕ್ ಮಾಡಿಸುವಂಥದ್ದು ಮತ್ತು ಅದನ್ನು ಬಿಡೋಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ವಯೋವೃದ್ಧರು ಅಂದರೆ ಏನು ವ್ಯಾಯಾಮ ಮಾಡ್ತಾ ಇತ್ತು ಅವರೆಲ್ಲ ಬಂದು ಏನಪ್ಪ ಇಲ್ಲಿ ನಾನು ನಾಯಿ ತರಬೇಡ, ಅಂದರೆ ಅದಕ್ಕೆ ಸಪ್ರೇಟಾಗಿ ಒಂದು ಜಾಗ ಇದೆ, ಪಾರ್ಕ್ ಇದೆ, ಆ ಜಾಗಕ್ಕೆ ಕರ್ಕೊಂಡು ಹೋಗು, ನೀನು ಇಲ್ಲಿ ಯಾಕೆ ಕರ್ಕೊಂಡ್ಬರ್ತೆ, ಇದೆಲ್ಲ ಸಮಸ್ಯೆ ಆಗುತ್ತೆ, ಇಲ್ಲೆಲ್ಲ ಗಲೀಜು ಮಾಡಿ ನಾವು ಕುತ್ಕೊಳ್ಳೋದು ಹೇಗೆ ಅಂತೇಳಿ ಅಲ್ಲೂ ಕೂಡ ಡಿಸ್ಕಸ್ ಆಗುತ್ತೆ. ಕೇವಲ ಅದನ್ನು ಮಾತುಕತೆಯೆಲ್ಲ ಬಗೆಹರಿಸ್ಕೊಳ್ಬೋದಾಯ್ತು. ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಜಸ್ಟ್ ನಾಯಿನ ವಾಕ್ ಮಾಡಿಸ್ತಾ ಇದ್ದೀನಿ, ನೀವು ನಾಯಿ ಕರ್ಕೊಂಡ್ಬರೋದಕ್ಕೆಲ್ಲ ಯಾಕೆ ಇಷ್ಟೊಂದು ನೀವು ಇದು ಮಾಡ್ತೀರಿ, ಇಲ್ಲೆಲ್ಲ ಈ ನಾಯಿ ಓಡಾಡಲೇಬಾರ್ದ, ಎಲ್ಲಿ ಗಲೀಜು ಮಾಡಿದೆ ಅಂತೇಳಿ ಅವರು ಕೂಡ ಕ್ವಶನ್ ಕೇಳಿದ್ದಾರೆ. ನಾರ್ಮಲ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಆದರೆ ಕೇವಲ ಇದೊಂದೇ ವಿಚಾರಕ್ಕೆ ಆ ವಯೋವೃದ್ಧರು ಏನು ಮಾಡಿದ್ದಾರೆ, ಹಿಡ್ಕೊಂಡು ಮನ ಬಂದಂತೆ ಈತನಿಗೆ, ಅಂದರೆ ನಾಯಿನ ಹಿಡ್ಕೊಂಡು ಹೋಗಿದ್ದ ಓನರ್ ತರುಣ್ ಅಂತೇಳಿ ಆತನಿಗೆ ಮನ ಬಂದಂತೆ ಸರಿಯಾಗಿ ಹೊಡೆದಿರೋದಂಥದ್ದು, ಕಾಲಲ್ಲಿ ಒದ್ದು ಹಿಡ್ಕೊಂಡು ಕೆಳಗಡೆ ಬೀಳಿಸಿ ಇಷ್ಟು ದೊಡ್ಡ ರಾಧಾಂತವನ್ನು ಮಾಡ್ಕೊಂಡಿದ್ದಾರೆ. ಅವೆಲ್ಲವೂ ಕೂಡ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅಂದರೆ ಅಲ್ಲಿ ವಯೋವೃದ್ಧರು ಕೂಡ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ಒಂದು ಅವ್ರ ಮೇಲೆ ಹಲ್ಲೆಯನ್ನು ಮಾಡೋಕ್ಕೆ ಹೋಗಿದ್ದಾರೆ. ಇನ್ನೊಂದು ಈ ವ್ಯಕ್ತಿ ಕೂಡ ಅಲ್ಲಿ ಮೊಬೈಲಲ್ಲಿ ರೆಕಾರ್ಡ್ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೋಪಗೊಂಡು ಆ ರೀತಿಯಾಗಿ ಅಸಲ್ಟ್ ಮಾಡಿದ್ರೆ ಒಬ್ಬರಿಂದ ಒಬ್ಬರು ಆತನನ್ನು ಬಿಡದೆ ಅಟ್ಯಾಕ್ ಮಾಡಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಈಗ ಅವರು ಬಂದು ಈಗ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಮಗೆ ಥ್ರೆಟ್ ಮಾಡಿದ್ದಾರೆ ಅಂತೇಳಿ ಅವರ ವಯೋವೃದ್ಧರ ಒಂದು ಟೀಮ್ ಏನಿತ್ತು ಅವರ ಫ್ಯಾಮಿಲಿ ಅವರು ಏನು ಮಾಡಿದ್ದಾರೆ, ಮತ್ತೆ ಅವರು ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈಗ ಎರಡೂ ಕಡೆಯಿಂದಲೂ ಕೂಡ ಒಂದು FIR ಅನ್ನು ಪ್ರತ್ಯೇಕವಾಗಿ FIR ಮಾಡಿ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅವರಿಗೆಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಕೇವಲ ಒಂದು ನಾಯಿಯ ವಿಚಾರಕ್ಕೆ ಇವರು ಎಷ್ಟು ದೊಡ್ಡ ಗಲಾಟೆ ರಾದಂತವನ್ನು ಮಾಡಿಕೊಂಡು ಅಪಾರ್ಟ್ಮೆಂಟಲ್ಲಿ ಈಗ ಅವರು ಪೊಲೀಸ್ ಠಾಣೆಗೆ ಬರುವಂಥ ಒಂದು ಕಂಪ್ಲೇಂಟ್ ಕೊಡುವಂಥ ಹಂತಕ್ಕೆ ಬಂತು. ಈ ರೀತಿಯಾಗಿ ನಗರದಲ್ಲಿ ಸಾಕಷ್ಟು ಕಡೆ ಕೇವಲ ಅಲ್ಲಿ ಮೂತ್ರ ಮಾಡ್ತು ಅಂತೇಳಿ ಇವರು ಅವಾಚ್ಯ ಪದಗಳಿಂದ ನಿಂದನೆ ಮಾಡುವಂಥದ್ದು ಮತ್ತು ಅವರು ಕೂಡ ಬೈಯುವಂಥದ್ದು. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ನಾಯಿಯನ್ನು ಕರ್ಕೊಂಡು ಬಂದು ಅಲ್ಲೆಲ್ಲೋ ಒಂದು ಕಡೆ ಬೇರೆ ಜಾಗದಲ್ಲಿ ಮೂತ್ರ ಮಾಡ್ಸಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಬೇರೆಯವರು ಬಂದು ಅಲ್ಲಿ ಕ್ವಶನ್ ಮಾಡೋಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಾಗ್ವಾದ, ಗಲಾಟೆ ಈ ಥರ ಆಗಿ ಅವರು ಹೊಡೆದಾಡುವಂಥ ಹಂತಕ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇದು ಪೊಲೀಸ್ ಠಾಣೆವರೆಗೂ ಕೂಡ ಹೋಗುತ್ತೆ. ಹಾಗೆ ಈ ಒಂದು ಸಣ್ಣ ಪುಟ್ಟ ವಿಚಾರಗಳು ಏನೆಲ್ಲ ಆ ಕ್ಷಣದಲ್ಲಿ ತೆಗೆದುಕೊಂಡಂಥ ಕೋಪ ಏನಿರುತ್ತೆ, ಆ ಟೈಮಲ್ಲಿ ಏನು ನಾವೇನೊಂದು ರಿಯಾಕ್ಷನ್ ಆಗ್ತೀವಿ ಅದು ಹೇಗೆ ನಮಗೆ ರೆಸ್ಪಾನ್ಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಒಂದು ಘಟನೆ ಕೂಡ ಉದಾಹರಣೆ ಅಂತ ಹೇಳ್ಬೋದು. ಆದರೆ ಇದರ ಜೊತೆಯಲ್ಲಿ ಪ್ರಮುಖವಾಗಿ ಒಂದು ಮಹದೇವಪುರ ಹೊರವಲಯ ಆಗಿರ್ಬೋದು ಮತ್ತು ಹೊಸಕೋಟೆ ತಾಲೂಕಿನ ಅನಗೊಂಡಹಳ್ಳಿ ಭಾಗದಲ್ಲಿ ಕೂಡ ಅಲ್ಲಿ ನಾಯಿಗಳನ್ನು ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ನಾಯಿಗಳನ್ನು ಸೆರೆ ಹಿಡುವಂಥ ಒಂದು ಪ್ರಕ್ರಿಯೆ ಏನಿರುತ್ತೆ ಅದಕ್ಕೆ ಒಂದು ರೂಲ್ಸ್ ಏನಿರುತ್ತೆ, ಅದು CC ಕ್ಯಾಮ್ರಾ ಒಂದು ವೈರಲ್ ಆಗಿರುವಂಥದ್ದು ವಿಡಿಯೋ. ಅಂದರೆ ನಾಯಿಗಳನ್ನು ಸೆರೆ ಹಿಡುವಂಥ ಸಿಬ್ಬಂದಿಗಳೇನಿರ್ತಾರೆ ಅದನ್ನು ಅದೇ ರೀತಿಯಾಗಿ ಆದರೆ ಏನು ಇಂಜೆಕ್ಷನ್ ಸಂತಾನೋತ್ಪತ್ತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಇಂಜೆಕ್ಷನ್ ಕೊಡುವಂಥ ಪ್ರಕ್ರಿಯೆ ಇರುತ್ತೆ. ಮತ್ತು ಅದನ್ನು ಯಾವುದೋ ಒಂದು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ, ಅಂದರೆ ಅದನ್ನು ನಿರ್ಮಿತಿ ಕೇಂದ್ರ ಅಂತ ಅಂದರೆ ಇರುತ್ತೆ, ಅದನ್ನು ಎಲ್ಲ ನಾಯಿಗಳನ್ನು ತಗೊಂಡೋಗಿ ಒಂದು ಕಡೆ ಡಂಪ್ ಮಾಡುವಂಥದ್ದು. ಯಾವ ಜಾಸ್ತಿ ಕಡೆ ಕ್ರೌಡ್ಸ್ ಇರ್ತದೆ ನಾಯಿಗಳು, ಅವು ಕೂಡ ಬೇರೆಯವ್ರ ಮೇಲೆ ಅಲ್ಲಿ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡುವಂಥ ಕಂಪ್ಲೇಂಟ್ಸ್ ಏನು ಬಂದಿರ್ತೀವಿ ಅಂಥ ನಾಯಿಗಳನ್ನು ಹಿಡಿಯುವಂಥದ್ದು, ಅವಾಗ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಅವಾಗ ಇಂಜೆಕ್ಷನ್ ಮಾಡಿಸುವಂಥದ್ದು ಕಾಮನ್. ಆದರೆ ಆ ನಾಯಿಗಳನ್ನು ಹಿಡಿಯುವಂಥ ಸಂದರ್ಭದಲ್ಲಿ
ಅವರು ಯಾವ ರೀತಿ ಒಂದು ವಿಕೃತಿಯಾಗಿ ಆ ನಾಯಿಗಳನ್ನು ಹಿಡಿತಾರೆ, ಅಷ್ಟೊಂದು ಆ ನಾಯಿಗಳ ಮೇಲೆ ಹಿಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವನ್ನ ತಿರುಗಿಸಿ ಗಿರಿಗಿರನೆ ತಿರುಗಿಸಿ ಅವನ್ನ ಕೆಳಗಡೆ ಬೀಳಿಸಿ ಆನಂತರ ಅವನ್ನ ಹೇಗೆ ಮನಬಂದಂತೆ ತಗೊಂಡೋಗಿ ಬಿಸಾಡೋ ಕ್ಯಾಬ್ ಅಂದರೆ ಒಂದು ಟೆಂಪೋದಲ್ಲಿ ಬಿಸಾಡಿಕೊಳ್ಳುವಂಥದ್ದು ಏನಾದ್ರು ಕೂಡ ವಿಡಿಯೋ CCTV ಅಂದರೆ ರೆಕಾರ್ಡ್ ಕೂಡ ಆಗಿರುವಂಥದ್ದು. ಅದ್ರ ಬಗ್ಗೆ ಪ್ರಾಣಿ ಪ್ರಿಯರು ಕೂಡ ಆ ಬಗ್ಗೆ ಪೊಲೀಸ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಾಯಿಗಳನ್ನು ಹಿಡಿಯೋದು ಓಕೆ, ಆದರೆ ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ವಿಕೃತಿನಿಂದ ನಡ್ಕೊಳ್ಳುವಂಥದ್ದು ಎಷ್ಟು ಮಾತ್ರ ಸರಿ? ಆ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರು ಟೆಂಡರ್ ಏನು ಕರೀತಾರೆ, ಅಸೋಸಿಯೇಷನ್ಗೆ ಸಂಬಂಧಪಟ್ಟಂಥವ್ರು ಅಂದರೆ ಆ ನಾಯಿಗಳನ್ನು ಹಿಡ್ಕೊಳ್ಳುವಂಥದ್ದು ಪ್ರೊಸೀಜರ್ ಏನಿರುತ್ತೆ ಅವೆಲ್ಲ ಕೂಡ ಫಾಲೋ ಮಾಡಿದ್ರೆ ನಿರ್ಲಕ್ಷ್ಯದಿಂದ ಅವರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆದರೆ ಈಗ ವಿಚಾರ ಏನು ಅಂತಂದರೆ, ಕೇವಲ ನಾಯಿಗಳ ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಮನೆ ಮುಂದೆ ನಾಯಿ ಬಂತು, ಮನೆ ಮುಂದೆ ಅಲ್ಲೆಲ್ಲೋ ಮೂತ್ರ ಮಾಡ್ತು, ಜಸ್ಟ್ ಅದು ಎಲ್ಲೋ ವಾಕ್ ಮಾಡೋ ಸಂದರ್ಭದಲ್ಲಿ ನಾಯಿ ಬೊಗಳ್ತು, ಇವೆಲ್ಲ ಒಂದು ಅನ್ನೋ ಕಾರಣಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೇವಲ ಹೊಡೆದಾಡಿಕೊಂಡು ಮತ್ತು ಕಿತ್ತಾಡಿಕೊಂಡು ಯಾವ ರೀತಿಯಾಗಿ ಪರಿಣಾಮಗಳನ್ನು ಎದುರಿಸ್ತಾರೆ ಅನ್ನೋದು ಈ ರೀತಿಯಾಗಿ ಒಂದು ಘಟನೆ ಅಂತ ಕೂಡ ಹೇಳ್ಬೋದು. ಈ ಬಗ್ಗೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗ ಒಂದು ಕೇಸನ್ನು ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವ್ರನ್ನ ಎಂಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಒಂದೇನಂದರೆ ಕಮಿಷನರ್ಗೂ ಕೂಡ ಕಂಪ್ಲೇಂಟನ್ನು ತಗೊಂಡ್ಕೊಂಡು ನಮಗೆ ಕೇವಲ ನಾಯಿನ ಕರ್ಕೊಂಡು ಹೋಗಿದ್ದಕ್ಕೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತೇಳಿ ಅವರು ಕಂಪ್ಲೇಂಟನ್ನು ಈ ಕಮಿಷನರ್ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಎರಡೂ ಕಡೆಯಿಂದ ವಿಚಾರಣೆ ಮಾಡಿ ಏನಿದೆ ಅದು ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಕಮಿಷನರ್ ಕೂಡ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಇದರ ತಾತ್ಪರ್ಯ ಇಷ್ಟೇ, ಕೇವಲ ಒಂದು ನಾಯಿಯ ವಿಚಾರಕ್ಕೆ ಹೊಡೆದಾಡಿಕೊಳ್ಳುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಈ ಥರ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಲಿರ್ತಾ ಇದ್ದಾರೆ. ಹೀಗಾಗಿ ಸಣ್ಣ ಪುಟ್ಟ ವಿಚಾರ ಅದನ್ನು ಮಾತಲ್ಲೇ ಬಗೆಹರಿಸ್ಕೊಳ್ಬೋದು. ಕೋಪದಲ್ಲಿ ಏನೋ ಒಂದು ವಾಗ್ವಾದ ಮಾಡ್ಕೊಂಡು ಜಗಳ ಮಾಡಿಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.